ವಾಜಪೇಯಿ ರಾಜಧರ್ಮ, ನರೇಂದ್ರ ಮೋದಿ ಯುಗಧರ್ಮ. ಪ್ರತಿ ವರ್ಷದಂತೆ ಕ್ರಿಸ್ಮಸ್ ಹಬ್ಬ ಪ್ರಪಂಚದಾದ್ಯಂತ ಕ್ರಿಸ್ಮಸ್ ಹಬ್ಬ ಆಚರಣೆಯಲ್ಲಿ ತೊಡಗಿರುವಾಗಲೇ ಭಾರತದ ಮಾಜಿ ಪ್ರಧಾನಮಂತ್ರಿ, ಸ್ವಾತಂತ್ರ್ಯೋತ್ತರ ಭಾರತ ಕಂಡ ಅತ್ಯುತ್ತಮ ಸಂಸದೀಯ ಪಟು ಮತ್ತು ರಾಜಕೀಯ ವಾಕ್ಪಟುಗಳಲ್ಲಿ ಒಬ್ಬರಾದ ಕವಿ, ಸಾಹಿತಿ, ಪತ್ರಕರ್ತ, ರಾಜಕೀಯ ಮುತ್ಸದ್ದಿ ಅಟಲ್ ಬಿಹಾರಿ ವಾಜಪೇಯಿ ಅವರ 101ನೇ ಜನ್ಮದಿನೋತ್ಸವ ಕಳೆದ ವರ್ಷವೇ ಡಿಸೆಂಬರ್ 24ರಂದು ಅವರಿಗೆ 100 ವರ್ಷ ತುಂಬಿತ್ತು. ಈ ವರ್ಷ ಇದು 101ನೇ ಜನ್ಮದಿನೋತ್ಸವ. ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಜಕೀಯ ಶೈಲಿಗೂ ಅವರ ಇಡೀ ರಾಜಕೀಯ ಬದುಕಿನ ವೈಶಿಷ್ಟ್ಯತೆಯನ್ನ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವ್ಯಕ್ತಿತ್ವ, ರಾಜಕೀಯ ಶೈಲಿ ಮತ್ತು ಆಡಳಿತಾತ್ಮಕ ಮಾದರಿ ಇವುಗಳ ಜೊತೆಗೆ ತುಲನೆ ಮಾಡಲಿಕ್ಕೆ ಬಹಳ ಕಷ್ಟ. ಅವರಿಬ್ರು ವಿಭಿನ್ನ ತಲೆಮಾರಿಗೆ ಸೇರಿದ, ವಿಭಿನ್ನ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಿರುವ, ವಿಭಿನ್ನ ಸಾಮಾಜಿಕ ಸ್ಥಿತ್ಯಂತರಗಳನ್ನ ಅನುಭವಿಸಿದ ನಾಯಕರುಗಳು. ಅದರ ಜೊತೆಗೆ ನರೇಂದ್ರ ಮೋದಿಯವರ ಕಾಲಧರ್ಮವೇ ಬೇರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲಧರ್ಮವೇ ಬೇರೆ ಆಗಿತ್ತು. ಅಟಲ್ ಬಿಹಾರಿ ವಾಜಪೇಯಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಜನಿಸಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ತಮ್ಮ ರಾಜಕೀಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ನರೇಂದ್ರ ಮೋದಿ ಭಾರತದ ಸ್ವಾತಂತ್ರ್ಯದ ನಂತರ ಜನಿಸಿದ ಪೀಳಿಗೆಯ ಪ್ರಪ್ರಥಮ ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆ ನರೇಂದ್ರ ಮೋದಿ ಅವರದು. ಅಟಲ್ ಬಿಹಾರಿ ವಾಜಪೇಯಿ ಡಿಸೆಂಬರ್ 25, 1924ರಂದು ಗ್ವಾಲಿಯರ್ನಲ್ಲಿ ಜನಿಸಿದ್ದು. ಒಬ್ಬ ಶಾಲಾ ಮೇಷ್ಟ್ರ ಕುಟುಂಬದಲ್ಲಿ, ಆ ಬ್ರಾಹ್ಮಣ ಕುಟುಂಬದ ಸಂಸ್ಕಾರ, ಅಲ್ಲಿದ್ದ ಶಿಕ್ಷಣ, ಸಂಸ್ಕಾರ, ಸಂಸ್ಕೃತಿಯನ್ನ ರೂಢಿಸಿಕೊಂಡೇ ಅವರು ಬೆಳೆದಿದ್ದು. ಅದಾದ ನಂತರ ಗ್ವಾಲಿಯರ್ನಲ್ಲಿ ಅವರು BA ಪದವಿಯನ್ನ ಪಡ್ಕೊಂಡ್ರು. ಅಲ್ಲೂ ಕೂಡ ಸಂಸ್ಕೃತ, ಇಂಗ್ಲಿಷ್ ಮತ್ತು ಹಿಂದಿ ವಿಷಯಗಳನ್ನ ಆರಿಸ್ಕೊಂಡ್ಬಿಟ್ಟು BA ಪದವಿಯನ್ನ ಪಡೆದಿದ್ರು. ಅದಾದ ನಂತರ ಆಗ್ರಾ ವಿಶ್ವವಿದ್ಯಾಲಯದಲ್ಲಿ MA ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನ ಪಡ್ಕೊಂಡಿದ್ರು. ಇವೆಲ್ಲದರ ಹೊರತಾಗಿ ಅವ್ರ ಮುಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾದ ವರ್ಷದಲ್ಲಿನೇ, ಬಹುಶಃ ಸ್ಥಾಪನೆಯಾದ ಮೊದಲ 2 ದಶಕದಲ್ಲೇ RSS ನ ಪೂರ್ಣಾವಧಿ ಕಾರ್ಯಕರ್ತರಾಗಿ ತಮ್ಮನ್ನು ತಾವು ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡ್ರು. ಸಂಘ ಪರಿವಾರದ ಪತ್ರಿಕೆಗಳು, ಪಾಂಚಜನ್ಯ ಮತ್ತಿತರ ಪತ್ರಿಕೆಗಳಲ್ಲಿ ಪತ್ರಕರ್ತರಾಗಿ ತಮ್ಮ ವೃತ್ತಿಯನ್ನು ಕೂಡ ಶುರು ಮಾಡಿದ್ರು ವಾಜಪೇಯಿ. ಅವ್ರಿಗೆ ರಾಜಕಾರಣ ಮತ್ತು ಜೀವನೋಪಾಯ ಎರಡೂ ಒಂದೇ ಆಗಿತ್ತು. ಸಮಾಜ ಸೇವೆ, ರಾಜಕಾರಣ, ಸಂಘದ ಸಿದ್ಧಾಂತದ ಪ್ರಚಾರ ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ವಾಜಪೇಯಿ ಅವ್ರ ಜೊತೆಗೆ ಸಾಗಿ ಬಂದವು. ಮುಂದೆ ನೆಹರು ಮಂತ್ರಿಮಂಡಲವನ್ನು ಸೇರಿದ್ದ ಆವತ್ತಿನ ಹಿಂದೂ ಮಹಾಸಭೆಯ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಕಾಂಗ್ರೆಸ್ ಮಂತ್ರಿಮಂಡಲದಿಂದ ಹೊರಬಂದು ಭಾರತೀಯ ಜನಸಂಘ ಅನ್ನೋ ಹೊಸ ರಾಜಕೀಯ ಪಕ್ಷದ ಸ್ಥಾಪನೆಯಲ್ಲಿ ತೊಡಗಿಸಿಕೊಂಡಾಗ ಆ ಭಾರತೀಯ ಜನಸಂಘದ ಸಂಸ್ಥಾಪಕ ಸದಸ್ಯರ ಪೈಕಿ ಒಬ್ಬರಾಗಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಹೀಗಾಗಿ ಮುಂದೆ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ಮೇಲೆ ನಡೆದ 2ನೇ ಸಾರ್ವತ್ರಿಕ ಚುನಾವಣೆಯಲ್ಲಿ, ಅಂದ್ರೆ 1957ರಲ್ಲಿ ಅವರು 2 ಕ್ಷೇತ್ರಗಳಿಂದ ಸ್ಪರ್ಧಿಸ್ಬಿಟ್ಟು ಮಥುರಾ ಮತ್ತೊಂದು ಬಲರಾಂಪುರ್, ಒಂದ್ ಕಡೆ ಸೋತ್ರು, ಮತ್ತೊಂದ್ ಕಡೆ ಗೆದ್ರು. ಕಡೆಗೂ 1957ರಲ್ಲಿ ಅಂದ್ರೆ ತಮ್ಮ 32ನೇ ವಯಸ್ಸಲ್ಲೇ ಅವರು ಲೋಕಸಭೆಯನ್ನ ಪ್ರವೇಶಿಸಿದ್ರು. ಅಂದಾಗೆ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಕೂಡ ಅತಿ ಹೆಚ್ಚು ಬಾರಿ ಸಂಸತ್ತನ್ನು ಪ್ರವೇಶಿಸಿದ ಹಿರಿಯ ಮುತ್ಸದ್ದಿ ಅಂತ ಒಬ್ಬ ಹೆಗ್ಗಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅವರು 10 ಬಾರಿ ಲೋಕಸಭೆಗೆ ಆಯ್ಕೆ ಆಗಿದ್ರು, 2 ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿ ಬಂದಿದ್ರು. ಹೀಗಾಗಿ 12 ಅವಧಿಗೆ ಅವರು ಸಂಸತ್ ಸದಸ್ಯವನ್ನ ಅನುಭವಿಸಿದ ಒಂದು ಅತ್ಯಂತ ಕ್ರಿಯಾಶಾಲಿ ಮತ್ತು ಅನುಭವಶಾಲಿ ರಾಜಕಾರಣಿಯಾಗಿದ್ರು. ಅಂದಾಗೆ ಅವರ ಸಂಸದೀಯ ಬದುಕು ಅರಳಿದ್ದೇ ನೆಹರು ಯುಗದಲ್ಲಿ. ಹೀಗಾಗಿ ಆ ಸ್ವಾತಂತ್ರ್ಯ ಪೂರ್ವ ಭಾರತದ, ಅಂದ್ರೆ ಅನೇಕ ಜನ ಸ್ವಾತಂತ್ರ್ಯ ಸೇನಾನಿಗಳೇ ನೆಹರು ಕಾಲದಲ್ಲಿ ಆಳೋ ಪಕ್ಷ ಮತ್ತು ವಿರೋಧ ಪಕ್ಷಗಳಲ್ಲಿ ಅರಳಿದ್ರು. ಹೀಗಾಗಿ 1957ರಲ್ಲಿ ತಮ್ಮ 32ನೇ ವಯಸ್ಸಲ್ಲೇ ಲೋಕಸಭೆಯನ್ನು ಪ್ರವೇಶಿಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೆಹರು ಕಾಲದ ರಾಜಕೀಯ ಸಿದ್ಧಾಂತಗಳು, ರಾಜಕೀಯ ವಿಚಾರಧಾರೆಗಳು ಮತ್ತು ಆವತ್ತಿನ ಪ್ರತಿಪಕ್ಷಗಳ ಪರ್ಯಾಯ ಆಚಾರ ವಿಚಾರಗಳೆಲ್ಲ ಸಾಕಷ್ಟು ಪ್ರಭಾವ ಬೀರಿದ್ವು. ಅದರಲ್ಲೂ ನೆಹರು ವ್ಯಕ್ತಿತ್ವ, ನೆಹರು ಅವರ ಪಾಂಡಿತ್ಯ, ಅವರ ಬರವಣಿಗೆ, ಭಾಷಣ ಇತ್ಯಾದಿಗಳೆಲ್ಲ ಎಷ್ಟರ ಮಟ್ಟಿಗೆ ಅವರನ್ನ ಪ್ರಭಾವಿಸಿದ್ವು ಅಂತಂದ್ರೆ, ತಮ್ಮ ಸಂಸದೀಯ ಭಾಷಣ ಕಲೆಯನ್ನು ಕೂಡ ಅನೇಕ ಸಂದರ್ಭಗಳಲ್ಲಿ ನೆಹರು ಅವರ ಅನುಕರಣೆ ಅಂತಾನೆ ಇರ್ತಾ ಇತ್ತು. ಅದರಲ್ಲೂ ಭಾರತದ ವಿದೇಶಾಂಗ ನೀತಿ ಕುರಿತಂತೆ, ಭಾರತೀಯ ರಕ್ಷಣಾ ನೀತಿ ಕುರಿತಂತೆ ವಾಜಪೇಯಿ ಅನೇಕ ಬಾರಿ ನೆಹರು ಅವರನ್ನ ಮೆಚ್ಕೊಳ್ತಾ ಇದ್ರು. ತಮ್ಮ ಮೆಚ್ಚುಗೆಯನ್ನು ಕೂಡ ವಿರೋಧ ಪಕ್ಷದ ಸಾಲಲ್ಲೂ ಕೂತಿದ್ರು ಕೂಡ ಕೆಲವು ವಿಚಾರಗಳಲ್ಲಿ
ಅವರ ಬಗೆನ ಗೌರವ ಮತ್ತು ಮೆಚ್ಚುಗೆನ ಯಾವತ್ತೂ ಅದು ಬಚ್ಚಿಟ್ಕೊಳ್ಳೇ ಇಲ್ಲ. 1964 ಮೇ 27ರಂದು ನೆಹರು ತಮ್ಮ 17 ವರ್ಷಗಳ ಪ್ರಧಾನಮಂತ್ರಿಗಿರಿಯ ನಂತರ ವೃದ್ಧಾಪ್ಯದ ಕಾರಣದಿಂದ ಮೃತರಾದಾಗ ರಾಜ್ಯಸಭೆಯಲ್ಲಿ ವಾಜಪೇಯಿ ಅವರು ನೆಹರು ಅವರನ್ನು ಕುರಿತಂತೆ ಮಾಡಿದ ಶ್ರದ್ಧಾಂಜಲಿ ಭಾಷಣ ಬಹುಶಃ ಇವತ್ತಿನ ಪೀಳಿಗೆ ಕಾಂಗ್ರೆಸ್ ಯಾರಿಗೂ ಗೊತ್ತೇ ಇಲ್ಲ ಅಂತ ಕಾಣುತ್ತೆ. ನೆಹರು ವ್ಯಕ್ತಿತ್ವದ ಸಮಗ್ರ ಚಿತ್ರಣವನ್ನ ಮಾಡಿದ್ರು ವಾಜಪೇಯಿ. ಆದ್ರೆ ಇಷ್ಟೆಲ್ಲ ಇದ್ರು ಕೂಡ, ನೆಹರು ಪ್ರಭಾವಳಿಗೆ ಒಳಗಾದ್ರು ಕೂಡ ಅವ್ರು ಯಾವತ್ತೂ ಕೂಡ ಕಾಂಗ್ರೆಸ್ ರಾಜಕಾರಣ ಜೊತೆಗೆ ರಾಜಿ ಮಾಡಿಕೊಂಡವರೇ ಅಲ್ಲ. ತಮ್ಮ ಭಾರತೀಯ ಜನಸಂಘ, ಅದಕ್ಕೂ ಪೂರ್ವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಸಾಂಸ್ಕೃತಿಕ ರಾಷ್ಟ್ರೀಯತಾವಾದ ಏನಿದೆ, ಆ ಕಲ್ಚರಲ್ ನ್ಯಾಷನಲಿಸಮ್ ಅನ್ನೋ ಆ ವಿಚಾರಧಾರೆಯನ್ನು ಯಾವತ್ತೂ ಬದಲಿಸ್ಕೊಳ್ಳೇ ಇಲ್ಲ, ಆ ಮನೋಧರ್ಮವನ್ನು ಯಾವತ್ತೂ ಬದಲಿಸ್ಕೊಳ್ಳೇ ಇಲ್ಲ. ಆದ್ರೆ ಭಾರತದ ಪುರಾತನ ಪರಂಪರೆಯ ಜೊತೆಗೆ ಗುರುತಿಸ್ಕೊಂಡೇ ಆಧುನಿಕ ಕಾಲದ ಯುಗ ಧರ್ಮವನ್ನು ಕೂಡ ಜೀರ್ಣಿಸ್ಕೊಳ್ತಾ ಬಂದ್ರು ವಾಜಪೇಯಿ. ಹೀಗಾಗಿ ಸುಮಾರು 50 ವರ್ಷಗಳ ಕಾಲ ಸಂಸದೀಯ ಬದುಕನ್ನು ನಡೆಸಿದ ವಾಜಪೇಯಿ ಮೊದಲ ಬಾರಿಗೆ ಮಂತ್ರಿ ಅಂತ ಅನಿಸ್ಕೊಳ್ಳೋದಕ್ಕೆ 20 ವರ್ಷಗಳೇ ಬೇಕಾದವು. 1957ರಲ್ಲೇ ಸಂಸತ್ತನ್ನು ಪ್ರವೇಶಿಸಿದ ವಾಜಪೇಯಿ ಕಡೆಗೂ ಮಂತ್ರಿಯಾಗಿ ಪ್ರಪ್ರಥಮ ಬಾರಿಗೆ ಅಧಿಕಾರ ಅನುಭವಿಸಿದ್ದು 1977ರ ತುರ್ತು ಪರಿಸ್ಥಿತಿ ನಂತರ ನಡೆದ ಐತಿಹಾಸಿಕ ಚುನಾವಣಾ ಫಲಿತಾಂಶದ ನಂತರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಜನತಾ ಸರ್ಕಾರದ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿಗಿರಿ. ಆ ಸರ್ಕಾರದಲ್ಲಿ ಇವರು ವಿದೇಶಾಂಗ ಸಚಿವರಾಗಿ ಪ್ರಪ್ರಥಮ ಬಾರಿಗೆ ತಮ್ಮ ವಿಶಿಷ್ಟ ವಿದ್ವತ್ತು, ವಿಚಾರಧಾರೆ ಮತ್ತು ರಾಷ್ಟ್ರದ ಹಿತಾಸಕ್ತಿಗೆ ಬೇಕಾದ ತಮ್ಮ ಎಲ್ಲ ಅನಿಸಿಕೆಗಳನ್ನ ಅಂತಾರಾಷ್ಟ್ರೀಯ ರಂಗದಲ್ಲಿ ಮೆರೆಸಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಅವರು ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣ ಕೂಡ ಇವತ್ತು ಕೂಡ ಚರಿತ್ರಾರ್ಹ ದಾಖಲೆಗಳ ಪೈಕಿ ಒಂದಾಗಿದೆ. ಅದಾದ ನಂತರ ಮುಂದೆ 2 ವರ್ಷಗಳ ಅಧಿಕಾರ ಕಳ್ಕೊಳ್ಬೇಕಾಗಿ ಬಂತು. ಮತ್ತೆ ಯಥಾ ಪ್ರಕಾರ ವಿರೋಧ ಪಕ್ಷದಲ್ಲೇ ಅವರ ರಾಜಕೀಯ ಬದುಕು ಸಾಗಿ ಬಂತು. ಹೀಗಾಗಿ 20 ವರ್ಷಗಳ ಮೊದಲ ಹಂತದಲ್ಲಿ 20 ವರ್ಷಗಳ ಕಾಲ ವಿರೋಧ ಪಕ್ಷ, ಅದಾದ ನಂತರ 16 ವರ್ಷಗಳ ಕಾಲ 1980ರಿಂದ 1996ರವರೆಗೆ ಮತ್ತೆ ವಿರೋಧ ಪಕ್ಷದಲ್ಲೇ ಮುಂದುವರೆದ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಆಳುವ ಪಕ್ಷದ ಅಗತ್ಯ ಎಷ್ಟಿದೆಯೋ, ಸಶಕ್ತವಾದ, ಸದೃಢವಾದ, ವಿಚಾರಪೂರಿತವಾದ ಒಂದು ವಿರೋಧ, ಆಮೇಲೆ ತಾತ್ವಿಕವಾಗಿ ಗಟ್ಟಿ ನೆಲದಲ್ಲಿ ನಿಂತ ವಿರೋಧ ಪಕ್ಷದ ಅಗತ್ಯ ಕೂಡ ಎಷ್ಟು ಅನ್ನೋದು ವಾಜಪೇಯಿ ಅವ್ರಿಗಿಂತ ಹೆಚ್ಚು ಆಳವಾಗಿ ಅರ್ಥವರು ಯಾರೂ ಇರಲಾರರು. ಹೀಗಾಗಿ ಭಾರತದ ಅವರು ಪ್ರಧಾನಮಂತ್ರಿಯಾಗಿ ಏನ್ ಮಾಡಿದ್ರು, ವಿದೇಶಾಂಗ ಮಂತ್ರಿಯಾಗಿ ಏನ್ ಮಾಡಿದ್ರು ಅನ್ನೋದಕ್ಕಿಂತ ಭಾರತದ ಸಂಸದೀಯ ಪ್ರಜಾಪ್ರಭುತ್ವದ ಬೇರುಗಳನ್ನ ಗಟ್ಟಿಗೊಳಿಸೋದ್ರಲ್ಲಿ ವಾಜಪೇಯಿ ಅತ್ಯಂತ ಅನನ್ಯ ಮಾದರಿಯಾಗಿ ಇವತ್ತು ಉಳ್ಕೊಂಡಿದ್ದಾರೆ. ಅವರಿಗೆ ಅಜಾತ ಶತ್ರು ಅನ್ನೋ ಬಿರುದು ಬಂದಿದ್ದೆ. ಅವರ ವಿರೋಧಿಗಳು ಕೂಡ ವಾಜಪೇಯಿ ಅವರನ್ನ ವ್ಯಕ್ತಿಗತವಾಗಿ ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು, ಅವರ ನಿಲುವುಗಳನ್ನು ವಿರೋಧಿಸ್ತಾ ಇದ್ರು, ಅವರ ಸಿದ್ಧಾಂತವನ್ನ ತಿರಸ್ಕರಿಸ್ತಾ ಇದ್ರು. ನಿಜ, ವಾಜಪೇಯಿ 1996ರಲ್ಲಿ ಕೇವಲ 13 ದಿನ ಪ್ರಧಾನಮಂತ್ರಿ ಪದವಿಯಲ್ಲಿದ್ರು. ಅದಾದ ನಂತರ 1998ರಲ್ಲಿ 13 ತಿಂಗಳು ಪ್ರಧಾನಮಂತ್ರಿಗಿರಿಯಲ್ಲಿದ್ರು. ಅದಾದ ನಂತರ ಅನಾಯಾಸವಾಗಿ ತಮಗೆ ದಕ್ಕಿದ ಪ್ರಧಾನಮಂತ್ರಿ ಪದವಿಯಲ್ಲಿ 1999ರಿಂದ 2004ರವರೆಗೆ ಪೂರ್ಣಾವಧಿ ಪ್ರಧಾನಮಂತ್ರಿ ಪದವಿಯಲ್ಲಿದ್ರು. ಹೀಗಾಗಿ ಸುಮಾರು 6.5 ವರ್ಷಗಳ ಕಾಲ ಪ್ರಧಾನಮಂತ್ರಿ ಪದವಿಯಲ್ಲಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಇವತ್ತು ನಾವು ಕೇವಲ ಪ್ರಧಾನಮಂತ್ರಿಯಾಗಿ ಮಾತ್ರ ನೆನಪಿಸ್ಕೊಳ್ತಾ ಇಲ್ಲ, ಅವರು ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವಕ್ಕೆ ಕೊಡುಗೆಯಾಗಿ ನೀಡಿದ ಆ ವ್ಯಕ್ತಿತ್ವ, ಆ ರಾಜಕೀಯ ಸಂಸ್ಕಾರ, ಸಂಸ್ಕೃತಿ ಇತ್ಯಾದಿಗಳಿಗಾಗಿ ಅವ್ರನ್ನ ನಾವು ಸ್ಮರಿಸ್ಕೊಳ್ತೇವೆ. ಅವ್ರದ್ದು ಒಂಥರ ಮಧ್ಯಮ ಮಾರ್ಗ. ಅವ್ರು ಯಾವತ್ತೂ ಅತಿರೇಕದ ಸೈದ್ಧಾಂತಿಕ ಅತಿರೇಕಗಳಿಗೆ ಅವಕಾಶ ಕೊಡ್ತಾನೆ ಇರಲಿಲ್ಲ. ಮಂಡಲ್ ಕಮಂಡಲ್ ರಾಜಕೀಯ ನಡೆದಾಗಲೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಮಧ್ಯಮ ಮಾರ್ಗವೇ ಆಗಿತ್ತು. ಅಷ್ಟರ ಮಟ್ಟಿಗೆ ನೆಹರು ಯುಗಧರ್ಮ ಅವರನ್ನ ಹಿಂಬಾಲಿಸ್ಕೊಂಡು ಬಂದಿತ್ತು. ಇದಕ್ಕೆ ವ್ಯತಿರಿಕ್ತವಾಗಿ ನರೇಂದ್ರ ಮೋದಿ ಹೇಳಿ ಕೇಳಿ ಒಂದು ಬಡ ಹಿಂದುಳಿದ ವರ್ಗದ ಕುಟುಂಬದಲ್ಲಿ ಜನಿಸಿದವರು, ಅದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಜನಿಸಿದವರು. ತಮ್ಮ 51ನೇ ವಯಸ್ಸಿನವರೆಗೂ ಅವರು ಏನೂ ಆಗಿರಲಿಲ್ಲ, ಚುನಾವಣಾ ರಾಜಕಾರಣಕ್ಕೆ ಪ್ರವೇಶ ಮಾಡಿರಲಿಲ್ಲ. 15 ವರ್ಷಗಳ ಕಾಲ RSS ಪ್ರಚಾರಕ, ತದನಂತರದ 15 ವರ್ಷಗಳ ಕಾಲ ಭಾರತೀಯ ಜನಸಂಘ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಥವಾ ಪದಾಧಿಕಾರಿ. ಅದಾದ್ಮೇಲೆ ಅವರ ರಾಜಕೀಯ ಬದುಕು ಶುರುವಾಗಿತ್ತು. 51ನೇ ವಯಸ್ಸಲ್ಲಿ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವತರಿಸಿದಾಗಲೇ ನೇರವಾಗಿ ಅವರು ಅಧಿಕಾರ ರಾಜಕಾರಣವನ್ನು ಪ್ರವೇಶಿಸಿಬಿಟ್ರು ನರೇಂದ್ರ ಮೋದಿ. ಅಷ್ಟೊತ್ತಿಗಾಗ್ಲೇ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗೋಷ್ಟರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅನಾವರಣಗೊಳಿಸಿದ ಜಾಗತೀಕರಣದ ಆರ್ಥಿಕ ವ್ಯವಸ್ಥೆ, ಅಂದ್ರೆ ಮುಕ್ತ ಮಾರುಕಟ್ಟೆ ಆರ್ಥಿಕ ವ್ಯವಸ್ಥೆಯಿಂದಾಗಿ ಭಾರತದ ಆರ್ಥಿಕ, ಸಾಮಾಜಿಕ, ರಾಜಕೀಯ ವಾತಾವರಣ ಬದಲಾಗಿತ್ತು.
ಅದನ್ನ ಸೂಕ್ಷ್ಮವಾಗಿ ಗುರುತಿಸಿದ ನರೇಂದ್ರ ಮೋದಿ ತಮ್ಮ ಪಕ್ಷದ ಸಾಂಪ್ರದಾಯಿಕ ರಾಜಕಾರಣಕ್ಕೆ ವ್ಯತಿರಿಕ್ತವಾಗಿ ಭಿನ್ನ ಹಾದಿಯನ್ನ ತುಳಿದ್ರು. ಗುಜರಾತ್ನಲ್ಲಿ ಅಭಿವೃದ್ಧಿ ಆಧಾರಿತ ಆರ್ಥಿಕ ಪ್ರಗತಿಯನ್ನ ಆಧಾರಿತ ಒಂದು ಹೊಸ ರೀತಿಯ ಆಡಳಿತ ಮಾದರಿಯನ್ನ ತಂದ್ರು. ಇಡೀ ದೇಶವೇ ಗುಜರಾತ್ ಮಾಡೆಲ್ ಅಂತ ನಿಬ್ಬೆರಗಾಗಿ ನೋಡೋ ರೀತಿಯಲ್ಲಿ 3 ಅವಧಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ತಮ್ಮ ಛಾಪು ಮೂಡಿಸಿದ ನರೇಂದ್ರ ಮೋದಿ 2014 ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅನಿವಾರ್ಯ ಆಯ್ಕೆ ಅನ್ನೋಷ್ಟರ ಮಟ್ಟಿಗೆ ಇಡೀ ರಾಷ್ಟ್ರದ ಜನಮಾನಸ ಮೇಲೆ ತಮ್ಮ ಪ್ರಭಾವವನ್ನು ಬೀರಿದ್ರು. ಅಲ್ಲಿಂದಾಚೆ ನಮ್ಗೆಲ್ಲ ಗೊತ್ತೇ ಇದೆ ಮೋದಿ ಅವ್ರದ್ದು ಆಕ್ರಮಣಕಾರಿ ಮನೋಭಾವ. ಹೌದು, ಇವತ್ತಿನ ಯುಗಧರ್ಮಕ್ಕೆ ತಕ್ಕಂತೆ ಅವರು ಜಾತಿವಾದ್, ಪರಿವಾರವಾದ್ ಮತ್ತು ಭ್ರಷ್ಟಾಚಾರ ಈ 3 ಅನಿಷ್ಟಗಳನ್ನ ಮುಂದಿಟ್ಕೊಂಡೇ ತಮ್ಮ ಎದುರಾಳಿಗಳ ಮೇಲೆ ವಾಗ್ದಾಳಿ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿ ಆಡಳಿತಾತ್ಮಕವಾಗಿ ಅದರ ಪರಿಣಾಮಗಳನ್ನು ಲೆಕ್ಕಿಸ್ತೇನೆ ಹಲವಾರು ತೀವ್ರಗಾಮಿ ತೀರ್ಮಾನಗಳನ್ನು ಕೂಡ ಕೈಗೊಂಡ್ರು. ಅದರಲ್ಲಿ ನೋಟುಗಳ ಅಮಾನ್ಯೀಕರಣ, ಏಕರೂಪ ತೆರಿಗೆ ವ್ಯವಸ್ಥೆ ಜಾರಿ, ರೈತ ಕಾನೂನುಗಳು, ಅದರಲ್ಲಿ ಅವುಗಳ ಅನುಷ್ಠಾನ ಸಾಧ್ಯವಾಗದೆ ಹೋದ್ರು ಕೂಡ ಆ ರೈತ ಕಾನೂನುಗಳನ್ನ ತಂದ ಒಂದು ಧೈರ್ಯ ಕೂಡ ಮೋದಿ ಅವ್ರದ್ದಾಗಿತ್ತು. ಅದರ ಜೊತೆಗೆ ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ರದ್ದುಗೊಳಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಉಲ್ಬಣಗೊಂಡ ಕಾಶ್ಮೀರಿ ಉಗ್ರಗಾಮಿತ್ವ, ಅಲ್ಲಿನ ಭಯೋತ್ಪಾದನಾ ಚಟುವಟಿಕೆಯನ್ನು ಬಗ್ಗು ಬಡಿದಿತ್ತು. ಅದ್ರ ಜೊತೆಗೇನೆ ಇತ್ತೀಚೆಗೆ ಆಪರೇಷನ್ ಸಿಂಧೂರದ ಮೂಲಕ ಇಡೀ ಜಗತ್ತಿಗೆ ಇವತ್ತಿನ ಹೊಸ ಭಾರತದ ಶಕ್ತಿ ಅನ್ನೋದನ್ನ ಪರಿಚಯಿಸಿತ್ತು. ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೊಳಿಸಿದ್ದಾರೆ. ತಾವು ಪ್ರಧಾನಮಂತ್ರಿ ಆದ ಮೊದಲ ದಿನದಿಂದ ಕೂಡ ಹಲವಾರು ವಿಭಿನ್ನ ಮಾದರಿಯ ಜನಕಲ್ಯಾಣ ಯೋಜನೆಗಳು ತರೋದಷ್ಟೇ ಅಲ್ಲ, ಆಧುನಿಕ ಕಾಲದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ರಾಷ್ಟ್ರದ ಸುಮಾರು 80 ಕೋಟಿ ಬಡವರಿಗೆ ನೇರವಾಗಿ ಸರ್ಕಾರದ ಅನುದಾನ ಅವರ ಬ್ಯಾಂಕ್ ಅಕೌಂಟ್ಗೆ ಸಲ್ಲಿಕೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ರಲ್ಲ. ಅದರ ಜೊತೆಗೆ ಅವರ 11 ವರ್ಷಗಳ ಪ್ರಧಾನಮಂತ್ರಿಗಿರಿಯಲ್ಲಿ ಎದುರಾದ ಅತಿ ದೊಡ್ಡ ಸವಾಲು ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಇಡೀ ಜಗತ್ತೇ ಸ್ತಬ್ಧವಾಗಿ ಮಲಗಿರುವಾಗ ಭಾರತವನ್ನ ಪುನಶ್ಚೇತನಗೊಳಿಸಿದ್ದು ಮೋದಿಯವರ ನಾಯಕತ್ವಕ್ಕೆ ಒಂದು ವಿಶಿಷ್ಟವಾದ ಮಾದರಿ. ಮೋದಿಯವರ ರಾಜಕೀಯ ಬದುಕಿನ ಆರಂಭದಲ್ಲೇ, ಅವರ ಅಧಿಕಾರ ರಾಜಕಾರಣದ ಆರಂಭದಲ್ಲೇ ಸಂಭವಿಸಿದ ಗೋಧ್ರಾ ಹಿಂಸಾಚಾರ, ಗೋಧ್ರೋತ್ತರ ಹಿಂಸಾಚಾರ ಮತ್ತು ಗೋಧ್ರಾ ರೈಲ್ವೆ ನಿಲ್ದಾಣದಲ್ಲಿ ನಡೆದ ಭೀಕರ ದುರಂತ, ಅವೆರಡು ಕಪ್ಪು ಚುಕ್ಕೆಗಳು ಅಂತ ಅವರ ವಿರೋಧಿಗಳು ಎಷ್ಟೇ ಬೆರಳು ತೋರಿಸ್ತಾ ಬಂದ್ರು ಕೂಡ ನ್ಯಾಯಾಂಗದ ವಿಚಾರಣೆಯಲ್ಲೂ ಗೆದ್ದು ಮುಂದುವರೆದಿದ್ದಾರೆ ನರೇಂದ್ರ ಮೋದಿ. ಹೌದು, ನರೇಂದ್ರ ಮೋದಿ ಅವ್ರನ್ನ ವಾಜಪೇಯಿ ಅವ್ರ ಜೊತೆಗೆ ಹೋಲಿಸ್ಲಿಕ್ಕಾಗಲ್ಲ. ವಾಜಪೇಯಿ ಅವ್ರನ್ನ ನರೇಂದ್ರ ಮೋದಿ ಅವ್ರ ಜೊತೆಗೆ ಹೋಲಿಕೆ ಮಾಡೋದು ಕೂಡ ತಪ್ಪು. ಆದ್ರೆ ಏನೇ ಇರಲಿ, ವಾಜಪೇಯಿ ಅವರ ಹಲವಾರು ರಾಜಕೀಯ ನಿಲುವುಗಳು ಮತ್ತು ಆಡಳಿತಾತ್ಮಕ ಕ್ರಮಗಳ ಸಮ್ಮಿಶ್ರಣದಂತೆ ಮೋದಿಯವರು ತಮ್ಮ ಅಧಿಕಾರ ರಾಜಕಾರಣವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ನಿಚ್ಚಳ ಬಹುಮತ ಕಷ್ಟ ಸ್ಥಿತಿ, ಪದೇ ಪಕ್ಷವನ್ನ ಗೆಲ್ಲಿಸಿ, ತಾನೂ ಗೆದ್ದು ಪಕ್ಷವನ್ನು ಗೆಲ್ಲಿಸಿ ತನ್ನ ಮೈತ್ರಿಕೂಟವನ್ನು ಗೆಲ್ಲಿಸ್ತಾ ಬಂದಿರೋ ನರೇಂದ್ರ ಮೋದಿ ಈ ಕಾಲದ ಯುಗಧರ್ಮಕ್ಕೆ ತಕ್ಕಂತೆ ಅತ್ಯಂತ ಕಠೋರವಾದ ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗಿ ಬಂದಿದೆ. ಅವರ ವಿದೇಶಾಂಗ ನೀತಿಗೆ ಹಲವಾರು ಮೂಲಗಳಿಂದ ಸವಾಲುಗಳು ಎದುರಾಗ್ತಾ ಇದ್ದಾವೆ. ಅದರಲ್ಲೂ ತಮ್ಮ ಪರಮಾಪ್ತ ಮಿತ್ರ ಅಂತ ನಂಬ್ಕೊಂಡಿದ್ದ ಡೊನಾಲ್ಡ್ ಟ್ರಂಪ್ ಭಾರತದ ಶತ್ರುವನಂತೆ ವರ್ತಿಸ್ತಾ ಇರೋದು, 50 ವರ್ಷಗಳಿಂದ ಮಿತ್ರ ರಾಷ್ಟ್ರವಾಗಿದ್ದ ಬಾಂಗ್ಲಾದೇಶ ಕೂಡ ಇವತ್ತು ವೈರಿ ರಾಷ್ಟ್ರದಂತೆ ವರ್ತಿಸ್ತಾ ಇರೋದು, ಇವೆಲ್ಲವೂ ಕೂಡ ಮೋದಿಯವರಿಗೆ ಸವಾಲಾಗಿವೆ. ಇರಲಿ, ವಾಜಪೇಯಿ ಅವರ ಜನ್ಮ ದಿನೋತ್ಸವ ಈ ಸಂದರ್ಭದಲ್ಲಿ ವಾಜಪೇಯಿ ಅವರ ರಾಜಧರ್ಮ ಮತ್ತು ನರೇಂದ್ರ ಮೋದಿಯವರ ಯುಗಧರ್ಮವನ್ನು ಕುರಿತಂತೆ ಮತ್ತಷ್ಟು ಚರ್ಚೆಗಳು ನಡೆಯಬೇಕಾಗಿದೆ, ವಿಚಾರ ವಿಮರ್ಶೆ ನಡೀಬೇಕಾಗಿದೆ ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.